ಒಪ್ಪಿಕೊಂಡಿರುವಂತೆ ಪ್ರಸ್ತುತ ಮೊಕದ್ದಮೆಯಲ್ಲಿ ಕುಟುಂಬ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಆಪಾದಿತರು 27 ವರ್ಷ ವಯಸ್ಸಿನ ಚಿಕ್ಕ ವಯಸ್ಸಿನ ಮಹಿಳೆಯಾಗಿದ್ದು 2.5 ವರ್ಷ ವಯಸ್ಸಿನ ಅಪ್ರಾಪ್ತ ವಯಸ್ಕ ಮಗಳನ್ನು ಹೊಂದಿದ್ದು, ಈಗ ಆ ಮಗಳು ಬೆಳೆದು ನಿಂತಿರಬಹುದು. ಆಪಾದಿತರ ಪರ ವಕೀಲರ ಪ್ರಕಾರ, ಆಪಾದಿತರು ಒಬ್ಬ ತಾಯಿಯಾಗಿ ಇನ್ನೂ ಸದರಿ ಬಾಲಕಿಯ ಪಾಲನೆ ಮಾಡಬೇಕಾಗಿದ್ದು, ಆಕೆಯನ್ನು ಜೀವನದಲ್ಲಿ ನೆಲೆಯಾಗಿಸಬೇಕಾಗಿದೆ. ಅಲ್ಲದೆ ಆಪಾದಿತ ಬಾಧಿತ ವ್ಯಕ್ತಿಯು ಆಪಾದಿತರ ಪತಿ ಹಾಗೂ ಅಪ್ರಾಪ್ತ ಮಗಳ ತಂದೆಯೂ ಆಗಿದ್ದಾರೆ. ಮೊಕದ್ದಮೆಯ ಇಂತಹ ವಿಶೇಷ ಪರಿಸ್ಥಿತಿಗಳಲ್ಲಿ ನನ್ನ ಅಭಿಪ್ರಾಯವೇನೆಂದರೆ, ಎಷ್ಟೇ ಕಡಿಮೆ ಅವಧಿಯಾಗಿರಲಿ ಆಪಾದಿತರನ್ನು ಸೆರೆವಾಸ ಅನುಭವಿಸಲು ಕಳುಹಿಸಿದ್ದಲ್ಲಿ ಅದು ಆಕೆಯ ಹಾಗೆಯೇ ಆಕೆಯ ಮಗಳ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಉಂಟಾಗುತ್ತದೆ. ಅದಕ್ಕೆ ಬಲವಾಗಿ ಭಾರತ ದಂಡ ಸಂಹಿತೆಯ 499ನೇ ಪ್ರಕರಣವು ದಂಡವನ್ನು ಮಾತ್ರ ವಿಧಿಸುವ ವಿವೇಚನೆ ನೀಡಿರುವುದರಿಂದ ಅಧಿವಿಚಾರಣಾ ನ್ಯಾಯಾಲಯವು ವಿಧಿಸಿರುವ ದಂಡದ ಪ್ರಮಾಣವನ್ನು ಹೆಚ್ಚಿಸಬಹುದಾಗಿದೆ. ತದನುಸಾರವಾಗಿ ನಾನು ಈ ಮುಂದಿನಂತೆ ಆದೇಶಿಸಿರುತ್ತೇನೆ. ಆದೇಶ: ಕ್ರಿಮಿನಲ್ ಪುನರ್ವೀಕ್ಷಣಾ ಸಂಖ್ಯೆ 152/2014 ಅನ್ನು ಭಾಗಶಃ ಪುರಸ್ಕರಿಸಲಾಗಿದೆ. ಆಪಾದಿತರಾದ ಶ್ರೀಮತಿ ಸುಷ್ಮಾ ರಾಣಿಯವರನ್ನು ಅಪರಾಧಿಯೆಂದು ನಿರ್ಣಯಿಸಿ ಭಾರತ ದಂಡ ಸಂಹಿತೆಯ 1860ರ 500ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಿಸಬಹುದಾದ ಅಪರಾಧದ ತಪ್ಪಿತಸ್ಥರೆಂದು ನಿರ್ಣಯಿಸಿ ಸಿಸಿ ಸಂಖ್ಯೆ 11445/2006ರಲ್ಲಿ ದಿನಾಂಕ 25/10/2010ರಂದು 6ನೇ ಹೆಚ್ಚುವರಿ ಮುಖ್ಯ ಮಹಾನಗರ ದಂಡಾಧಿಕಾರಿ ಬೆಂಗಳೂರು ನಗರ ಇವರು ಹೊರಡಿಸಿದ ಅಪರಾಧ ನಿರ್ಣಯ ತೀರ್ಪನ್ನು ಹಾಗೂ ಕ್ರಿಮಿನಲ್ ಮೇಲ್ಮನವಿ ಸಂಖ್ಯೆ 815/2010ರಲ್ಲಿ ಹೆಚ್ಚುವರಿ ಸತ್ರ ನ್ಯಾಯಾಲಯ ತ್ವರಿತ ನ್ಯಾಯಾಲಯ ಸಿಸಿ ಬೆಂಗಳೂರು ನಗರ ಇವರು ದಿನಾಂಕ 15/2/2012ರಲ್ಲಿ ತಮ್ಮ ತೀರ್ಪಿನ ಮೂಲಕ ಸ್ಥಿರೀಕರಿಸಿದ್ದ ತೀರ್ಪನ್ನು ಸ್ವೀಕರಿಸಲಾಗಿದೆ. ಆದಾಗ್ಯೂ ಆಪಾದಿತರಾದ ಶ್ರೀಮತಿ ಸುಷ್ಮಾ ರಾಣಿಯವರು 1 ತಿಂಗಳ ಸಾದಾ ಸೆರೆವಾಸ ಅನ್ವಯಿಸಬೇಕೆಂದು ಆದೇಶಿಸಿ 6ನೇ ಹೆಚ್ಚುವರಿ ಮುಖ್ಯ ಮಹಾನಗರ ದಂಡಾಧಿಕಾರಿ ಬೆಂಗಳೂರು ಇವರು ಆದೇಶಿಸಿದ್ದ ಹಾಗೂ ಹೆಚ್ಚುವರಿ ಸತ್ರ ನ್ಯಾಯಾಧೀಶರು ತ್ವರಿತ ನ್ಯಾಯಾಲಯ 17 ಸಿಸಿಸಿ ಬೆಂಗಳೂರು ನಗರ ಇವರು ಸ್ಥಿರೀಕರಿಸಿದ್ದ 1 ತಿಂಗಳ ಸಾದಾ ಸೆರೆವಾಸದ ಶಿಕ್ಷೆಯನ್ನು ರದ್ದುಪಡಿಸಲಾಗಿದೆ. ಆದರೆ ಅಧಿವಿಚಾರಣಾ ನ್ಯಾಯಾಲಯದಿಂದ ವಿಧಿಸಲಾದ ಹಾಗೂ ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಿಂದ ಸ್ವೀಕರಿಸಲಾದ 5,000 ರೂಪಾಯಿಗಳ ದಂಡ ಮೊತ್ತವನ್ನು ಮಾರ್ಪಡಿಸಿ ಈ ದಿನದಂದು 60 ದಿನಗಳೊಳಗಾಗಿ ದಂಡ ಮೊತ್ತವನ್ನು ಸಂದಾಯ ಮಾಡಲು ತಪ್ಪಿದಲ್ಲಿ 1 ತಿಂಗಳ ಸಾದಾ ಸೆರೆವಾಸ ಅನುಭವಿಸಬೇಕೆಂದು ತಪ್ಪಿತ ಶಿಕ್ಷೆಯೊಂದಿಗೆ ದಂಡ ಮೊತ್ತವನ್ನು 15,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಅಪರಾಧ ಪುನರ್ವೀಕ್ಷಣಾ 1358/2010 ವಜಾ ಮಾಡಲಾಗಿದೆ. ಅಪರಾಧ ಪುನರ್ವೀಕ್ಷಣಾ ಸಂಖ್ಯೆ 152/2014ರಲ್ಲಿ ಪ್ರತಿವಾದಿ ಪರವಾಗಿ ನ್ಯಾಯಾಲಯದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಪಿ.ಎ. ಕಲ್ಪನಾರವರ ಸೇವೆಯನ್ನು ಈ ನ್ಯಾಯಾಲಯವು ಶ್ಲಾಘಿಸುತ್ತದೆ. ಈ ಮೊಕದ್ದಮೆಯಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಪ್ರಶಂಸಿಸುತ್ತಾ ಅವರಿಗೆ 5,000 ರೂಪಾಯಿಗೆ ಕಡಿಮೆಯಿಲ್ಲದಂತೆ ಗೌರವಧನ ನೀಡಲು ಶಿಫಾರಸು ಮಾಡಲಾಗಿದೆ. ರಿಜಿಸ್ಟ್ರಾರ್ ಅವರು ಅಧಿವಿಚಾರಣಾ ನ್ಯಾಯಾಲಯ ಹಾಗೂ ಸತ್ರ ನ್ಯಾಯಾಲಯದ ದಾಖಲೆಗಳೊಂದಿಗೆ ಈ ಆದೇಶದ ಪ್ರತಿಯನ್ನು ಸಂಬಂಧಿಸಿದ ನ್ಯಾಯಾಲಯಗಳಿಗೆ ವಿಳಂಬ ಮಾಡದೆ ಕಳುಹಿಸಬೇಕು. ಆಪಾದಿತರು ಕೂಡಲೇ ಈ ಆದೇಶದ ಉಚಿತ ಪ್ರತಿ ಪಡೆಯಲು ಹಕ್ಕುಳ್ಳವರಾಗಿದ್ದಾರೆ. ನ್ಯಾಯಮೂರ್ತಿ ಶ್ರೀ ಎಸ್. ಪಿ. ಸಂದೇಶ್. ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಭ್ರಷ್ಟಾಚಾರ ನಿಗ್ರಹ ಅಧಿನಿಯಮ 13 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಮತ್ತು 13 ಸಬ್ ಕ್ಲಾಸ್ 2ನೇ ಪ್ರಕರಣದಲ್ಲಿ ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ದಾಖಲಿಸಿದ ದೂರನ್ನು ರದ್ದುಗೊಳಿಸಲು ಕೋರಲಾಗಿದೆ ಮತ್ತು ಅಧಿವಿಚಾರಣಾ ನ್ಯಾಯಾಲಯವು ಪ್ರಕರಣದಲ್ಲಿ ತೆಗೆದುಕೊಂಡ ಸಂಜ್ಞೇಯತೆಯನ್ನು ಸಹ ರದ್ದುಗೊಳಿಸಲು ಕೋರಲಾಗಿದೆ. ಸರ್ವೋಚ್ಚ ನ್ಯಾಯಾಲಯವು ಎಲ್. ನಾರಾಯಣಸ್ವಾಮಿ ವಿರುದ್ಧ ರಾಜ್ಯ ಸರ್ಕಾರ
2016ರ 9ನೇ SCC 598ನೇ ಮೊಕದ್ದಮೆಯಲ್ಲಿ ಸಾರ್ವಜನಿಕ ಅಧಿಕಾರಿಯು ತನ್ನ ಅಧಿಕಾರ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಮಾಡಿದ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ನಿರ್ದೇಶಿಸಿದೆ. ಅಂತಹ ಸಂದರ್ಭದಲ್ಲಿ ಪ್ರಾಧಿಕಾರದ ಪೂರ್ವಾನುಮತಿಯ ಅವಶ್ಯಕತೆಯನ್ನೂ ಸಹ ಅಷ್ಟಾಗಿ ಗಮನಿಸತಕ್ಕದ್ದಲ್ಲ ಎಂಬ ನಿರ್ದೇಶನಗಳನ್ನು ಪರಿಗಣಿಸಿ, ಪ್ರಸ್ತುತ ದೂರಿನಲ್ಲಿ ಇರುವ ಗಂಭೀರ ಆರೋಪಗಳನ್ನು ಗಮನಿಸಿ, ಅಧಿವಿಚಾರಣಾ ನ್ಯಾಯಾಲಯವು ಪ್ರಕರಣ ದಾಖಲೆ ಮತ್ತು ಸಂಜ್ಞೆಯನ್ನು ತೆಗೆದುಕೊಂಡಿರುವುದು ಸಹ ಸರಿ ಇರುತ್ತದೆ ಎಂದು ತೀರ್ಮಾನಿಸಿ ಈ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಆಜ್ಞೆ: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 9ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಮತ್ತು ವಿಶೇಷ ನ್ಯಾಯಾಧೀಶರ ಕಡತದಲ್ಲಿ ಬಾಕಿ ಇರುವ 21/4/2017ರ ದೂರನ್ನು ಭ್ರಷ್ಟಾಚಾರ ಪ್ರತಿಬಂಧ ಅಧಿನಿಯಮ 1988ರ 13 ಸಬ್ ಕ್ಲಾಸ್ 2ನೇ ಪ್ರಕರಣದೊಂದಿಗೆ ಓದಲಾದ 13 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಪ್ರಕರಣಗಳ ಅಡಿಯಲ್ಲಿನ ಶಿಕ್ಷಾರ್ಹ ಅಪರಾಧಕ್ಕಾಗಿ ಎದುರುದಾರರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸಿಬಿ ದಾಖಲಿಸಿದ ಅಪರಾಧ ಸಂಖ್ಯೆ 6/2017 ದಿನಾಂಕ 2/6/2017ರಲ್ಲಿ ಎಫ್ಐಆರ್ ಹಾಗೂ ಈ ಮೇಲಿನ ಅಪರಾಧಕ್ಕೆ ಸಂಬಂಧಿಸಿದಂತೆ ದಿನಾಂಕ 19/9/2019ರ ಸಂಜ್ಞಾನವನ್ನು ತೆಗೆದುಕೊಳ್ಳುವ ಆದೇಶ ಮತ್ತು ಮೇಲ್ಕಂಡ ಅಪರಾಧಕ್ಕಾಗಿ ಎಸ್ಪಿಎಲ್ಸಿ ನಂಬರ್ 9/2019ರಲ್ಲಿನ ಆರೋಪ ಪಟ್ಟಿಗಳನ್ನು ರದ್ದುಪಡಿಸುವಂತೆ ಹಾಗೂ ತತ್ಪರಿಣಾಮವಾಗಿ ಮುಂದಿನ ಎಲ್ಲಾ ವ್ಯವಹಾರಗಳನ್ನು ರದ್ದುಪಡಿಸುವಂತೆ ಈ ನ್ಯಾಯಾಲಯವನ್ನು ಕೋರಿ ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಅಡಿಯಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮೊಕದ್ದಮೆಯ ವಾಸ್ತವಿಕ ಸಂಗತಿಗಳೇನೆಂದರೆ, ಮೆಸ್ಸರ್ಸ್ ಫೋರ್ಟೀಸ್ ಲ್ಯಾಂಡ್ ಡೆವಲಪರ್ಸ್ ಎಲ್ಎಲ್ಪಿ ಸಲ್ಲಿಸಿದ 2/1/2016ರ ಅರ್ಜಿಯ ಅಪರಾಧದ ಮೇಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯ 8/1/2016 ಮತ್ತು 11/3/2016ರ ತನ್ನ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಪತ್ರ ಬರೆದು ಅನುಮತಿ ಕೋರಲು ಹಾಗೂ ಆ ನಂತರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿತ್ತು ಎಂದು ಆಪಾದಿಸಿ ಎರಡನೇ ಎದುರುದಾರನು ಒಂದನೇ ಎದುರುದಾರ ಪೊಲೀಸರ ಮುಂದೆ ದೂರನ್ನು ದಾಖಲಿಸಿದ್ದನು. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ನಿಯಮಗಳ 1996ರ ಅಡಿಯಲ್ಲಿ ತಾಲೂಕು ಪಂಚಾಯಿತಿಯಿಂದ ಅನುಮತಿಯನ್ನು ಪಡೆಯಬೇಕಾಗಿದೆಯೆಂದೂ ಸಹ ಆಪಾದಿಸಲಾಗಿದೆ. ದೇವನಹಳ್ಳಿಯ ತಾಲೂಕು ಪಂಚಾಯಿತಿಯ ಮುಂದೆ ಅಂಥ ಯಾವುದೇ ಪ್ರಸ್ತಾವನೆ ಇಟ್ಟಿರಲಿಲ್ಲ ಎಂದು ತಿಳಿಸಿ, ಕಾರ್ಯನಿರ್ವಾಹಕ ಅಧಿಕಾರಿಯು ಹಿಂಬರಹ ಪತ್ರವನ್ನೂ ನೀಡಿದ್ದಾರೆ ಎಂದೂ ಸಹ ದೂರಿನಲ್ಲಿ ಆಪಾದಿಸಲಾಗಿದೆ. ಒಂದನೇ ಆರೋಪಿಯು ತನ್ನ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಬೊಮ್ಮನವರ ಗ್ರಾಮ ಮತ್ತು ಭದ್ರರಾಮನಹಳ್ಳಿ ಗ್ರಾಮದಲ್ಲಿರುವ ಸರ್ವೆ ಸಂಖ್ಯೆ 64 ಮತ್ತು ಸರ್ವೆ ಸಂಖ್ಯೆ 12ರಲ್ಲಿ ರಚಿಸಲಾದ ಸಿಎ ನಿವೇಶನಗಳ ಸಂಖ್ಯೆ 1 ಮತ್ತು 2ನ್ನು ಹಂಚಿಕೆ ಮಾಡಲು ತೀರ್ಮಾನ ಕೈಗೊಂಡಿದ್ದಾರೆಂದೂ ಸಹ ಇನ್ನಷ್ಟು ಆಪಾದಿಸಲಾಗಿದ್ದು, ಅದರಂತೆ ರಾಜ್ಯ ಸರ್ಕಾರವು ದಿನಾಂಕ 21/4/2017ರ ತನ್ನ ಆದೇಶದ ಪ್ರಕಾರ ಮೇಲ್ಕಂಡ ಅಧಿಕಾರಿಗಳಿಗಾಗಿ ಎಫ್ಐಆರ್ ದಾಖಲಿಸಲು ಎದುರುದಾರ ಪೊಲೀಸರಿಗೆ ನಿರ್ದೇಶಿಸಿತು.